ನಮ್ಮ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರು ವಿಜಯೇಂದ್ರ ಅವರು ಸುದೀರ್ಘವಾಗಿ ಹಲವಾರು ವಿಷಯಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ನಾನು ಒಂದೆರಡು ವಿಷಯಗಳನ್ನು ಸೂಕ್ಷ್ಮವಾಗಿ ಇವತ್ತು ಸಭೆಯಲ್ಲಿ ನಿಮ್ಮ ಮುಂದೆ ನನ್ನ ಭಾವನೆಗಳನ್ನು ವ್ಯಕ್ತಪಡಿಸಲಿಕ್ಕೆ ಪ್ರಯತ್ನ ಪಡ್ತೇನೆ. ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ನ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ನಿರಂತರವಾದಂಥ ಬರಗಾಲವನ್ನು ನಾವು ಕಾಣ್ತಾ ಇದ್ದೇವೆ. ಯಾವೊಂದು ಬರಗಾಲದಿಂದ ನಮ್ಮ ಗ್ರಾಮೀಣ ಪ್ರದೇಶದ ನಮ್ಮ ರೈತ ಬಂಧುಗಳು ಸಂಕಷ್ಟಕ್ಕೆ ಒಳಗಾಗಿದ್ದೀರಿ. ಇವತ್ತು ಪ್ರಥಮ ಬಾರಿಗೆ ನಮ್ಮ ರಾಜ್ಯದಲ್ಲಿ ವಿಶೇಷವಾಗಿ ಹಸಿರು ನಾಡು, ಸಕ್ಕರೆಯ ನಾಡು ಅಂತಕ್ಕಂಥ ಮಂಡ್ಯ ಜಿಲ್ಲೆಯಲ್ಲಿ ಸುಮಾರು 98 ಅಡಿ ಕೃಷ್ಣರಾಜ ಸಾಗರದ ಜಲಾಶಯದಲ್ಲಿ ನೀರಿದ್ದಾಗ ಈಗಿನ ಕಾಂಗ್ರೆಸ್ ಸರ್ಕಾರ ಮಂಡ್ಯ ಜಿಲ್ಲೆಯ ನನ್ನ ರೈತ ಬಂಧುಗಳಿಗೆ ಈ ಬಾರಿ ಯಾರು ಭತ್ತವನ್ನು ನಾಟಿ ಮಾಡಬೇಡಿ, ಕಬ್ಬನ್ನು ನಾಟಿ ಮಾಡಬೇಡಿ ಹೊಸದಾಗಿ ಅಂತ ಹೇಳಿ ಏನಾದರೂ ಯಾವುದಾದ್ರೂ ಸರ್ಕಾರ ಸೂಚನೆ ಕೊಟ್ಟಂಥದ್ದಿದ್ದರೆ ಸ್ವಾತಂತ್ರ್ಯ ಬಂದ 77 ವರ್ಷದಲ್ಲಿ ಈಗಿನ ಕಾಂಗ್ರೆಸ್ ಸರ್ಕಾರ ಇದು ಮಂಡ್ಯ ಜಿಲ್ಲೆಯ ಜನತೆಗೆ ಯಾವ ರೈತ ಬಲ್ಲಿ ಅರ್ಥ ಮಾಡ್ಕೋಬೇಕು ಅನ್ನೋದನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. 98 ಅಡಿ ನೀರಿದ್ದಾಗ ಇವತ್ತು ಭತ್ತವನ್ನೇ ನಾಟಿ ಮಾಡಬೇಡಿ ಅಂತಕ್ಕಂಥ ಸೂಚನೆ ಕೊಟ್ಟಂಥವರು ನನಗೆ ಕೇಳ್ತಾರೆ, ಮಂಡ್ಯ ಜಿಲ್ಲೆಗೆ ನೀನು ಕೊಟ್ಟಂಥ ಕೊಡುಗೆ ಏನು ಅಂತ ಕೇಳ್ತಾ ಇದ್ದಾರೆ. ಇವತ್ತು ಮಂಡ್ಯ ಜಿಲ್ಲೆಗೆ ನಾನು ಏನೋ ನನ್ನ ಅಲ್ಪಾವಧಿಯ ಶಾಸಕನಾಗೋ ಮುಖ್ಯಮಂತ್ರಿಯಾಗೋ ಕೊಟ್ಟಿರ್ತಕ್ಕಂಥ ಸೇವೆಯ ಬಗ್ಗೆ ನಾನೇನೋ ದೊಡ್ಡ ಮಂಡ್ಯ ಜಿಲ್ಲೆಯ ಜನತೆಗೆ ಕೆಲಸ ಮಾಡಿದ್ದೇನೆ ಅಂತ ಹೇಳಲ್ಲ. ಕಿರು ಕಾಣಿಕೆ ನಾನು ನನ್ನ ಕರ್ತವ್ಯವನ್ನು ಈ ಜಿಲ್ಲೆಯ ಜನತೆಯ ಋಣವನ್ನು ತೀರಿಸಲಿಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನ ಪಟ್ಟಿದ್ದೇನೆ ಅಂತಕ್ಕಂಥದ್ದಷ್ಟೇ ನಾನು ನನ್ನನ್ನು ಬೆಳೆಸಿರ್ತಕ್ಕಂಥ ನಿಮ್ಮ ಮುಂದೆ ಹೇಳ್ತಕ್ಕಂಥದ್ದು. ಇವತ್ತು ನಾನು ಬರಬೇಕಾದರೆ KM ದೊಡ್ಡಿಯಿಂದ ಉದ್ದಕ್ಕೂ ನೋಡ್ತಾ ಬಂದೆ. ಹಲವಾರು ಹೊಲದಲ್ಲಿ ನಮ್ಮ ರೈತರು ಕಬ್ಬನ್ನು ಏನು ಬೆಳೆದಿದ್ದೀರಿ ಒಣಗಿ ನಿಂತಿರ್ತಕ್ಕಂಥ ದೃಶ್ಯಗಳನ್ನು ಈ ಕೊನೆಯ ಥೈಲ್ಯಾಂಡ್ ಭಾಗದಲ್ಲಿ ಇವತ್ತೇನು ನಾವು ಕಾಣ್ತಾ ಇದ್ದೇವೆ. ಈ ಸರ್ಕಾರಕ್ಕೆ ಕಿಂಚಿತ್ತು ನನ್ನ ರೈತರ ಬಗ್ಗೆ ಇವತ್ತೇನಾದರೂ ಅಲ್ಪ ಸ್ವಲ್ಪ ಮಟ್ಟಿನ ಅನುಕಂಪ ಇದೆಯಾ ಅಂತಕ್ಕಂಥದ್ದನ್ನು ನಾನು ಕೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ಯಾವೊಂದು ಕಾಂಗ್ರೆಸ್ನ ಸರ್ಕಾರ ಅಧಿಕಾರಕ್ಕೆ ಬರಬೇಕಾದರೆ ಸಂಗಮದಿಂದ, ಕನಕಪುರದ ಸಂಗಮದಿಂದ ಬೆಂಗಳೂರು ನಗರದವರೆಗೆ ಏನು ನಮ್ಮ ನೀರು ನಮ್ಮ ಹಕ್ಕು ಅಂತಕ್ಕಂಥ ಘೋಷಣೆಯೊಂದಿಗೆ ಬೆಂಗಳೂರು ನಗರಕ್ಕೆ ಪಾದಯಾತ್ರೆ ಮಾಡಿದರು. ನಮ್ಮ ಕನಕಪುರದ ಮಹಾನುಭಾವರು ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಯಿತು, SM ಕೃಷ್ಣ ಅವರು ಮುಖ್ಯಮಂತ್ರಿ ಆದರು, ದೇವೇಗೌಡರು ಮುಖ್ಯಮಂತ್ರಿ ಆಗಿದ್ದಾರೆ. ನನಗೂ ಅವಕಾಶವನ್ನು ಕೊಡಿ, ನನಗೂ ಪೇಪರು ಪೆನ್ನನ್ನು ಕೊಟ್ಟು ಅಧಿಕಾರವನ್ನು ಚಲಾವಣೆ ಮಾಡಲಿಕ್ಕೆ ಆಶೀರ್ವಾದ ಮಾಡಿ ಅಂತ ಕೇಳಿದ್ರು ಮಹಾನುಭಾವರು. ನೀವು ಅಧಿಕಾರ ಕೊಟ್ಟರೆ ಇರಲಪ್ಪ ನಮ್ಮವನು ಒಬ್ಬ ಬೆಳಕಳ್ಳಿ ಅಂತ ಹೇಳಿ ಅಧಿಕಾರವನ್ನು ಕೊಟ್ಟಿದ್ದೀರಿ. ನಮ್ಮ ನೀರು ನಮ್ಮ ಹಕ್ಕು ಅಂತ ಹೇಳಿದಂಥವರು ಇವತ್ತು ಸರ್ಕಾರ ರಚನೆ ಆದ ನಂತರ ಏನು ಮಾಡಿದ್ದಾರೆ, ನಮ್ಮ ನೀರು ನಮ್ಮ ಹಕ್ಕು ಅನ್ನೋದನ್ನು ತೆಗೆದುಹಾಕಿ ನಮ್ಮ ನೀರು ತಮಿಳುನಾಡಿನ ಹಕ್ಕು ಅಂತಕ್ಕಂಥ ಆದೇಶಗಳನ್ನು ಈ ಸರ್ಕಾರ ಏನು ಮಾಡಿದೆ. ಮಂಡ್ಯ ಜಿಲ್ಲೆಯ ಜನತೆ ಇವತ್ತು ಸೂಕ್ಷ್ಮವಾಗಿ ಗಮನಿಸಿ. ಸನ್ಮಾನ್ಯ ದೇವೇಗೌಡರು 91ನೇ ವಯಸ್ಸಿನಲ್ಲೂ ಇವತ್ತು ಅವರಿಗೆ ನಡೆಯಲಿಕ್ಕೆ ಕಷ್ಟ. ವೀಲ್ ಚೇರ್ನಲ್ಲಿ ರಾಜ್ಯಸಭೆಗೆ ಹೋಗಿ ರಾಜ್ಯಸಭೆಯಲ್ಲಿ ನಮ್ಮ ಭಾಗದ ಜನರ ಕಾವೇರಿ ನೀರಿನ ಸಂಕಷ್ಟ, ನಮ್ಮ ರೈತರ ಬದುಕಿನ ಸಮಸ್ಯೆಗಳ ಬಗ್ಗೆ ರಾಜ್ಯಸಭೆಯಲ್ಲಿ 91ನೇ ವಯಸ್ಸಿನಲ್ಲಿ ಅವರಿಗೆ ನಿಲ್ಲಕ್ಕೆ ಸಾಧ್ಯ ಇಲ್ಲ. ಇವತ್ತು ಈ ಜಿಲ್ಲೆಯ ಜನತೆಯ ಪರವಾಗಿ ಧ್ವನಿ ಎತ್ತಿ ಏನು ರಾಜ್ಯಸಭೆಯಲ್ಲಿ ಮಾತನಾಡಿದ್ರು, ಮೇಕೆದಾಟಿನ ವಿಷಯದಲ್ಲಿ ಚರ್ಚೆ ಮಾಡಿದ್ದಾರೆ. ಅದಕ್ಕೆ ಪಾಪ ಕಾಂಗ್ರೆಸ್ನ ನಾಯಕರು ಹೇಳ್ತಾರೆ, ನಾವು ಪಾದಯಾತ್ರೆ ಮಾಡಿದಾಗ ದೇವೇಗೌಡರು ನಮ್ಮ ಪರವಾಗಿ ನಿಂತ್ಕೊಳ್ಳಲಿಲ್ಲ. BJPಲಿ 24 ಜನ ಲೋಕಸಭಾ ಸದಸ್ಯರಿದ್ದಾರೆ. ಇವತ್ತು ನರೇಂದ್ರ ಮೋದಿ ಅವರನ್ನು ಭೇಟಿ ಮಾಡಿ ನಮಗೆ ಅನುಮತಿಯನ್ನು ಕೊಡಿಸಿ ಅಂತಕ್ಕಂಥದ್ದನ್ನು ಈಗ BJPಯ ಮೇಲೆ ಹೊರೆ ಹೊರಿಸ್ತಾ ಇದ್ದಾರೆ. ಹಾಗಿದ್ರೆ ನೀವು ಅಧಿಕಾರಕ್ಕೆ ಯಾಕೆ ಬಂದ್ರಿ? ನಮ್ಮ ನೀರು ನಮ್ಮ ಹಕ್ಕು ಅಂತಕ್ಕಂಥದ್ದನ್ನು ಘೋಷಣೆ ಮಾಡಿದಂಥದ್ದೇನಿದೆ, ಇವತ್ತು ನಿಮ್ಗೆ ಅಧಿಕಾರ ಕೊಟ್ಟ ಮೇಲೆ ಆಗಿದ್ರೆ ನಿಮ್ಮ ಕೆಲಸ ಏನು? ಇದನ್ನು ನೀವು ಪ್ರಶ್ನೆ ಮಾಡಬೇಕು. ಇವತ್ತು ನನ್ನ
ಮಂಡ್ಯ ಜಿಲ್ಲೆಯ ಜನತೆ ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಒಂದು ಮಾತನ್ನು ಹೇಳ್ತೇನೆ, ಇವತ್ತು ದೇವೇಗೌಡರು ಈ ವಯಸ್ಸಿನಲ್ಲೂ ಮೊನ್ನೆ ಮೈಸೂರಿನಲ್ಲಿ ಒಂದು ಮಾತನ್ನು ಹೇಳಿದ್ರು ನರೇಂದ್ರ ಮೋದಿ ಅವರು ಇದ್ದಂಥ ಸಭೆಯಲ್ಲಿ. ಈ ಬಾರಿ ನನ್ನ ಮಗನಿಗೆ BJP ಜೊತೆ ಹೋಗಿ ನೀನು ಇವತ್ತು ಮೈತ್ರಿಯ ಸರ್ಕಾರವನ್ನು ಮಾಡ್ತಕ್ಕಂಥದ್ದಕ್ಕೆ, ಮೈತ್ರಿಯನ್ನು ಮಾಡಲಿಕ್ಕೆ ನಾನು ಸಂಪೂರ್ಣ ಆಶೀರ್ವಾದ ಮಾಡಿದ್ದೇನೆ. ನೀನು BJP ಜೊತೆ ಕೈ ಜೋಡಿಸುವಂತಕ್ಕಂಥದ್ದನ್ನು ನಾನೇ ಕುಮಾರಸ್ವಾಮಿಗೆ ಹೇಳಿದ್ದೇನೆ ಅನ್ನೋದನ್ನು ದೇವೇಗೌಡರು ಯಾವ ಕಾರಣಕ್ಕೆ ಹೇಳಿದ್ದಾರೆ? ಇಲ್ಲಿ ನಾನು ಯಾವುದೋ ಒಂದು ಸ್ಥಾನಮಾನವನ್ನು ಪಡಿಬೇಕು ಅನ್ನೋದಕ್ಕಲ್ಲ. ಇವತ್ತು ದೇವೇಗೌಡರ ಉದ್ದೇಶ ದೇಶದಲ್ಲಿ ಯಾವುದೇ ಭಾಗಕ್ಕೆ ಹೋದರೂ ನರೇಂದ್ರ ಮೋದಿಯವರೇ ಮತ್ತೆ ಪ್ರಧಾನಮಂತ್ರಿಗಳಾಗ್ತಾರೆ ಅಂತಕ್ಕಂಥ ಭಾವನೆ ಇಡೀ ರಾಜ್ಯದಾದ್ಯಂತ ದೇಶದಾದ್ಯಂತ ಇರ್ತಕ್ಕಂಥದ್ದೇನಿದೆ. ಇವತ್ತು ದೇವೇಗೌಡರು ಈ ಒಪ್ಪಿಗೆಯನ್ನು ನನಗೆ ಕೊಟ್ಟಿರ್ತಕ್ಕಂಥದ್ದು ನಮ್ಮ ಕಾವೇರಿ ಭಾಗದ ನೀರನ್ನು ಪ್ರಮುಖವಾಗಿ ನಮ್ಮ ಮಂಡ್ಯ ಜಿಲ್ಲೆಯ ಜನತೆ ಈ ಒಂದು ಬರಗಾಲದ ಸಂದರ್ಭದಲ್ಲಿ ನೀವು ಪಡ್ತಕ್ಕಂಥ ಒಂದು ನೋವನ್ನು 60 ವರ್ಷಗಳಿಂದ ದೇವೇಗೌಡರನ್ನು ಗಮನಿಸಿದ್ದಾರೆ. ಅವರ 60 ವರ್ಷದ ಕಾವೇರಿಯನ್ನು ಉಳಿಸಲಿಕ್ಕೆ ಅವರ ಹೋರಾಟ ಏನಿದೆ, ಅದಕ್ಕೆ ಈ ಬಾರಿ ಯಶಸ್ಸನ್ನು ಕಾಣಬೇಕು ಅಂದರೆ ನರೇಂದ್ರ ಮೋದಿಯವರ ಜೊತೆ ನಾವು ಕೈ ಜೋಡಿಸಬೇಕು ಅಂತಕ್ಕಂಥದ್ದು ದೇವೇಗೌಡರು ತೀರ್ಮಾನ ಮಾಡಿರ್ತಕ್ಕಂಥದ್ದು. ನಾನು ಈ ಬಾರಿ ಚುನಾವಣೆಗೆ ನಿಲ್ಲಬಾರದು ಅಂತ ಇದ್ದವರು ಮಂಡ್ಯ ಜಿಲ್ಲೆಯ ಜನತೆಗೆ ಹೇಳಲಿಕ್ಕೆ ಬಯಸ್ತೇನೆ, ದಯವಿಟ್ಟು ನನ್ನ ಬಗ್ಗೆ ಯಾವುದೇ ರೀತಿಯ ಅನುಮಾನಗಳನ್ನು ಇಟ್ಕೋಬೇಡಿ. ನಾನು ಈ ಬಾರಿ ಚುನಾವಣೆಗೆ ನಿಲ್ಲಬಾರದು ಅಂತ ಇದ್ದವನು. ಯಾಕೆಂದರೆ ನನ್ನ ಆರೋಗ್ಯದ ಸಮಸ್ಯೆಗಳಿದ್ದರೂ ಅಂತಿಮವಾಗಿ ಇವತ್ತು ನಾನು ಮಂಡ್ಯ ಜಿಲ್ಲೆಯಲ್ಲಿ ಚುನಾವಣೆಗೆ ನಿಲ್ತಕ್ಕಂಥ ತೀರ್ಮಾನ ಮಾಡಿದಂಥದ್ದು ಇವತ್ತು ನಿಮ್ಮಗಳ ಒಂದು ಅಭಿಮಾನ ಏನಿದೆ, ಅದರ ಜೊತೆಯಲ್ಲಿ ಈ ಭಾಗದ ಹಲವಾರು ಸಮಸ್ಯೆಗಳೇನಿದ್ದಾವೆ ಆ ಸಮಸ್ಯೆಗಳಿಗೆ ಪರಿಹಾರವನ್ನು ಕೇಂದ್ರ ಸರ್ಕಾರದಲ್ಲಿ ತರೋದ್ರ ಮುಖಾಂತರ ದೇವೇಗೌಡರ ಒಂದು 60 ವರ್ಷದ ರಾಜಕೀಯ ಜೀವನದಲ್ಲಿ ಈ ಜಿಲ್ಲೆಯ ಜನತೆ ನೀವೇನು ಆಶೀರ್ವಾದ ಮಾಡಿದ್ದೀರಿ, ಅವರ ಕಷ್ಟ ಸುಖ, ಅವರ ರಾಜಕೀಯದ ಸೋಲು ಗೆಲುವಿನಲ್ಲಿ ಬಹುಶಃ ಈ ರಾಜ್ಯದಲ್ಲಿ ಪ್ರಥಮ ಸ್ಥಾನದಲ್ಲಿ ಮಂಡ್ಯ ಜಿಲ್ಲೆಯ ಜನತೆ ದೇವೇಗೌಡರ ಹೋರಾಟಕ್ಕೆ ಬೆಂಬಲ ಕೊಟ್ಟು ಅವರ ಕಷ್ಟ ಸುಖದಲ್ಲಿ ಅವರಿಗೆ ಚೈತನ್ಯ ಕೊಟ್ಟಿರ್ತಕ್ಕಂಥವರು ಈ ಜಿಲ್ಲೆಯ ನನ್ನ ತಂದೆ ತಾಯಂದಿರು ಅಂತಕ್ಕಂಥದ್ದನ್ನು ನಾವು ಮರೆಯಲಿಕ್ಕೆ ಸಾಧ್ಯ ಇಲ್ಲ. ದೇವೇಗೌಡರ ಹೋರಾಟ 1962ನೇ ಇಸ್ವಿಯಿಂದ ಪ್ರಾರಂಭ ಆಗಿರ್ತಕ್ಕಂಥದ್ದು ಕಾವೇರಿ ನೀರಿನ ವಿಷಯದಲ್ಲಿ. ಖಾಸಗಿ ನಿರ್ಣಯವನ್ನು ಮಂಡನೆ ಮಾಡಿದಂಥ ದಿನಗಳೇನಿದ್ದಾವೆ, ಈಗಿನ ಯುವಕರಿಗೆ ಆ ವಿಷಯಗಳು ಗೊತ್ತಿಲ್ಲ. ಅಲ್ಲಿಂದ ಅವ್ರ ಹೋರಾಟ ಏನಿದೆ, ಇವತ್ತು ಮೇಕೆದಾಟನ್ನು ಇವತ್ತು ಅಲ್ಲಿ ರಿಸರ್ವಾಯರ್ನ ಕಟ್ಟಲಿಕ್ಕೆ ಯಾವುದೇ ರೀತಿಯ ಸಮಸ್ಯೆ ಇಲ್ಲ. ಇವತ್ತು ಒಂದು ಮೇಕೆದಾಟಿನ ಹತ್ತಿರ ರಿಸರ್ವಾಯರ್ನ ಕಟ್ಟತಕ್ಕಂಥ ವಿಷಯದಲ್ಲಿ ಜಲಾಶಯವನ್ನು ನಿರ್ಮಾಣ ಮಾಡಲಿಕ್ಕೆ ನಾನು ಈ ಒಂದು ವೇದಿಕೆಯ ಮುಖಾಂತರ ಹೇಳ್ತಾ ಇದ್ದೇನೆ, ಮುಂದಿನ 5 ವರ್ಷದ ಒಳಗೆ ನಿಮ್ಮ ಆಶೀರ್ವಾದ ಬಲದಿಂದ, ಮಂಡ್ಯ ಜಿಲ್ಲೆಯ ಜನತೆಯ ಆಶೀರ್ವಾದ ಬಲದಿಂದ ಈ ಮೇಕೆದಾಟಿಗೆ ಶಂಕುಸ್ಥಾಪನೆಯನ್ನು ನೆರವೇರಿಸ್ತಕ್ಕಂಥದ್ರಲ್ಲಿ ನಾನು ನಿಮ್ಮ ಪರವಾಗಿ ನಿಲ್ಲದೇ ಇದ್ದರೆ, ಅದರಲ್ಲಿ ಯಶಸ್ಸನ್ನು ಕಾಣದೇ ಇದ್ದರೆ ರಾಜಕೀಯದಿಂದಲೇ ಇವತ್ತು ನಿರ್ಗಮಿಸ್ತಕ್ಕಂಥ ಸವಾಲನ್ನು ಸ್ವೀಕಾರ ಮಾಡ್ತಾ ಇದ್ದೇನೆ. ಇವತ್ತು ಈ ಒಂದು BJP ಮತ್ತು JDSನ ಮೈತ್ರಿ ಇವತ್ತು ಈ ಒಂದು ನೀರಾವರಿಯ ಸಮಸ್ಯೆಗಳನ್ನು ಬಗೆಹರಿಸ್ತಕ್ಕಂಥದ್ದು, ಇದನ್ನು ನಿಮ್ಮ ಮುಂದೆ ಪ್ರಥಮವಾಗಿ ಹೇಳ್ತಾ ಇದ್ದೇನೆ. ಅದಷ್ಟೇ ಅಲ್ಲ, ಕುಮಾರಸ್ವಾಮಿ ಏನು ಮಾಡಿದ ಮಂಡ್ಯ ಜಿಲ್ಲೆಗೆ ಅಂತ ಕೇಳ್ತಾರೆ. ಇದೇ ಕಾಂಗ್ರೆಸ್ನ ಸರ್ಕಾರ ಅಧಿಕಾರದಲ್ಲಿದ್ದಾಗ ಈ ರಾಜ್ಯದಲ್ಲಿ ಪ್ರಥಮ ಒಬ್ಬ ಆತ್ಮಹತ್ಯೆ ಮಾಡ್ಕೊಂಡಂಥ ರೈತ, ಯಾವೊಂದು ಕಬ್ಬಿನ ಗದ್ದೆಗೆ ಬೆಂಕಿ ಇಟ್ಟು ಮಂಡ್ಯ ಜಿಲ್ಲೆಯಲ್ಲಿ ಆತ್ಮಹತ್ಯೆಯನ್ನು ಮಾಡ್ಕೊಂಡಂಥ ರೈತನ ಒಂದು ಕುಟುಂಬಕ್ಕೆ ಮೊದಲನೆಯ ಸಾಂತ್ವನ ಹಿಡಿದವರು ಸನ್ಮಾನ್ಯ ದೇವೇಗೌಡರು. ಅವರು ಬೆಂಗಳೂರಿಂದ ಬಂದು ರೈತರ ಪರವಾಗಿ ಧ್ವನಿ ಎತ್ತಂಥ ಕೆಲಸವನ್ನೇನು ಮಾಡಿದ್ದಾರೆ. ಅದಷ್ಟೇ ಅಲ್ಲ, ಸುಮಾರು 200 ರೈತರು ಕಾಂಗ್ರೆಸ್ ಸರ್ಕಾರದಲ್ಲಿ ಮಂಡ್ಯ ಜಿಲ್ಲೆ 1ರಲ್ಲೇ ಆತ್ಮಹತ್ಯೆ ಮಾಡ್ಕೊಂಡಾಗ ಆ ಜನತೆಯ ರೈತರ ಒಂದು ಆತ್ಮಸ್ಥೈರ್ಯವನ್ನು ತುಂಬತಕ್ಕಂಥ ಕೆಲಸವನ್ನು ಯಾರಾದರೂ ಒಬ್ಬ ರಾಜಕಾರಣಿ ಪ್ರಾಮಾಣಿಕವಾಗಿ ಆ ಕುಟುಂಬಗಳಿಗೆ ಭೇಟಿ ಕೊಟ್ಟು ಆ ಕುಟುಂಬಕ್ಕೆ ಆರ್ಥಿಕ ನೆರವನ್ನು ಕೊಟ್ಟಿದ್ದರೆ, ನೀವು ಬೆಳೆಸಿರ್ತಕ್ಕಂಥ ನಿಮ್ಮ ಕುಟುಂಬದ ಅಣ್ಣನೋ ತಮ್ಮನಾಗಿ ನಾನೇನಿದ್ದೇನೆ 200 ಕುಟುಂಬಗಳಿಗೆ ಭೇಟಿ ಕೊಟ್ಟು ನನ್ನ ಕೈಲಾದ ಮಟ್ಟಿಗೆ ಆರ್ಥಿಕ ನೆರವನ್ನು ಕೊಟ್ಟಂಥ ಒಬ್ಬ ವ್ಯಕ್ತಿ ಇದ್ದರೆ ನೀವು ಬೆಳೆಸಿರ್ತಕ್ಕಂಥ ಕುಮಾರಣ್ಣ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನೀವು ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ. ನನ್ನನ್ನು ಕೇಳ್ತಾರೆ ಏನು ಮಾಡಿದ್ದೀಯಾ ಅಂತ ಹೇಳಿ. 14 ತಿಂಗಳಿಗೆ ನನ್ನನ್ನು ತೆಗೆದ್ರು, ನಾನೇನು ತಪ್ಪು ಮಾಡಿದ್ದೆ ಅಂತ ತೆಗೆದ್ರು. ಮೊನ್ನೆ ಸಿದ್ದರಾಮಯ್ಯನವರು ಹೇಳ್ತಾರೆ, ಮೈಸೂರಿನಲ್ಲಿ ದೇವೇಗೌಡರನ್ನ ಪ್ರಧಾನಮಂತ್ರಿ ಮಾಡಿದ್ದು ಕಾಂಗ್ರೆಸ್ ಪಕ್ಷ ಅಂತ ಹೇಳ್ತಾರೆ.
ನಾನು ಅವ್ರನ್ನ ಕೇಳಲಿಕ್ಕೆ ಬಯಸ್ತೇನೆ. ಕಾಂಗ್ರೆಸ್ ಪಕ್ಷಕ್ಕಿಂತ ಹೆಚ್ಚಾಗಿ ಅವತ್ತೇನು ಕಾಂಗ್ರೆಸ್ ಪಕ್ಷವನ್ನು ಜನತೆ ತಿರಸ್ಕಾರ ಮಾಡಿದ್ರು, ದೇಶದಲ್ಲಿ ಸುಮಾರು 20-25 ಪಕ್ಷಗಳು ಸೇರಿ 197 ಸ್ಥಾನ ಏನು ಗೆದ್ದಿದ್ರು, ಅವರು ದೇವೇಗೌಡರನ್ನ ಗುರುತಿಸಿದ್ದು ಅವರು ಪ್ರಧಾನಮಂತ್ರಿ ಆಗಬೇಕು ಅಂತ ಹೇಳಿ. ನಾವು ಬೆಂಬಲ ಕೊಟ್ಟು ಪ್ರಧಾನಮಂತ್ರಿ ಮಾಡಿದ್ದೇವೆ ಅಂತೀರಿ, ಆದರೆ ದೇವೇಗೌಡರನ್ನ ಪ್ರಧಾನಮಂತ್ರಿ ಸ್ಥಾನದಿಂದ ಇಳಿಸಿದವರು ಯಾರು? ಸಿದ್ದರಾಮಯ್ಯನವರೇ. ಇದೇ ಕಾಂಗ್ರೆಸ್ ಪಕ್ಷ ಅಲ್ಲವೇ? ಯಾವ ಕಾರಣಕ್ಕೆ ಏನು ತಪ್ಪು ಮಾಡದೆ ದೇಶದಲ್ಲಿ ಪ್ರಾಮಾಣಿಕ ಒಬ್ಬ ರೈತನ ಮಗ ಈ ದೇಶದ ಅಭಿವೃದ್ಧಿಗೆ ಕೆಲಸವನ್ನು ನಡೆಸಿದ್ರು, ಅಂತ ಒಬ್ಬ ಕನ್ನಡಿಗ, ಅಂತ ಒಬ್ಬ ರೈತನ ಮಗನ ಪ್ರಧಾನಮಂತ್ರಿಯಿಂದ ಸ್ಥಾನದಿಂದ ತೆಗೆದಂಥವರು ಇದೇ ಕಾಂಗ್ರೆಸ್ನವರು ಅನ್ನೋದನ್ನ ನಮ್ಮ ಜನತೆ ಮರಿಬೇಡಿ ಅಂತಕ್ಕಂಥ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನನಗೆ ಯಾವೊಂದು ಮುಖ್ಯಮಂತ್ರಿ ಸ್ಥಾನದ ಬೆಂಬಲ ಕೊಟ್ಟು ಅಂತ ಹೇಳ್ತಾರೆ 2018, ನಾನೇನು ಅವ್ರ ಮನೆ ಬಾಗಿಲಿಗೆ ಹೋದವನಲ್ಲ. ದೇವೇಗೌಡರು ಅವತ್ತೂ ಹೇಳಿದ್ರು, ಕಾಂಗ್ರೆಸ್ ನಾಯಕರು ಬಂದಾಗ, ನನ್ನ ಮಗನ ಆರೋಗ್ಯ ಚೆನ್ನಾಗಿಲ್ಲ, ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ನೀವು ಮುಖ್ಯಮಂತ್ರಿ ಮಾಡಿದ್ರು ಮಾಡ್ಕೊಳ್ಳಿ ಅಂತಕ್ಕಂಥ ಮಾತು ಹೇಳಿದ್ರು. ಇವತ್ತು ದಲಿತರ ಬಗ್ಗೆ ಕಣ್ಣೀರು ಸುರಿಸ್ತಕ್ಕಂಥ, ದಲಿತರ ಬಗ್ಗೆ ಅನುಕಂಪ ವ್ಯಕ್ತಪಡಿಸ್ತಕ್ಕಂಥ ಈಗಿನ ಕಾಂಗ್ರೆಸ್ ಸರ್ಕಾರ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಮುಖ್ಯಮಂತ್ರಿ ಮಾಡಿ ಅಂತ ದೇವೇಗೌಡರು ಆ ಸಂದರ್ಭದಲ್ಲಿ ಸಲಹೆ ಕೊಟ್ಟಾಗ ಯಾತಕ್ಕೆ ತಿರಸ್ಕಾರ ಮಾಡಿದ್ರು? ನಾನು ಕೇಳಲಿಕ್ಕೆ ಬಯಸ್ತೇನೆ ಕಾಂಗ್ರೆಸ್ನ ನಾಯಕರುಗಳಿಗೆ. ಅದಷ್ಟೇ ಅಲ್ಲ, ಇವತ್ತು ಯಾವ ಒಂದು ಸಂವಿಧಾನವನ್ನು BJPಯ ಪಕ್ಷ 400 ಸ್ಥಾನಗಳನ್ನು ಗೆದ್ದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಚನೆ ಮಾಡಿರ್ತಕ್ಕಂಥ ಸಂವಿಧಾನವನ್ನು ರದ್ದು ಮಾಡ್ತಾರೆ BJPಯವರು ಅಂತ ಹೇಳಿ ತಮಟೆ ಹೊಡ್ಕೊಂಡು ಹೊರಟಿದ್ದಾರೆ ದಲಿತ ಕಾಲೋನಿಗಳಿಗೆ. ನಾನು ಇವತ್ತು ಈ ಕಾಂಗ್ರೆಸ್ ನಾಯಕರುಗಳನ್ನು ಕೇಳ್ತೇನೆ, ಯಾವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ವೆಸ್ಟ್ ಬೆಂಗಾಲ್ನಲ್ಲಿ ಆಯ್ಕೆ ಮಾಡ್ತಾರೆ, ಅವರನ್ನ ಲೋಕಸಭೆಗೆ ಆಯ್ಕೆ ಮಾಡಿ ಕಳಿಸ್ತಾರೆ. ನಂತರ ಮಹಾರಾಷ್ಟ್ರದಲ್ಲಿ 2 ಬಾರಿ ಚುನಾವಣೆಯಲ್ಲಿ ಯಾರಾದರೂ ಅಂಬೇಡ್ಕರ್ ಅವ್ರನ್ನ ಸೋಲಿಸಿದಂಥ ಕೀರ್ತಿ ಇದ್ದರೆ ಅದು ಕಾಂಗ್ರೆಸ್ಗೆ ಸೇರಬೇಕು. ಅಂಬೇಡ್ಕರ್ ಅವ್ರನ್ನ ಒಂದು ಚುನಾವಣೆ ಗೆಲ್ಲಕ್ಕೆ ಬಿಡದೆ ಅವರ ಬದುಕನ್ನು ಯಾವ ರೀತಿ ಹಿಂಸೆ ಕೊಟ್ಟಂಥವ್ರು ಇದ್ದರೆ ಈ ದೇಶದಲ್ಲಿ, ಇವತ್ತು ಇದೇ ಕಾಂಗ್ರೆಸ್ ಪಕ್ಷ. ಈಗ ಅಂಬೇಡ್ಕರ್ ರಚನೆಯ ಸಂವಿಧಾನದ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ. ಒಂದು ಮಾತನ್ನು ಹೇಳ್ತಾನೆ, ದಲಿತ ಸಮಾಜದ ಬಂಧುಗಳಿಗೆ ಈ ದೇಶಕ್ಕೆ ಕೊಟ್ಟಿರ್ತಕ್ಕಂಥ ಸಂವಿಧಾನದ ರಚನೆ ಏನಾಗಿದೆ, ಯಾರೂ ಸಂವಿಧಾನವನ್ನು ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇದನ್ನು ನಮ್ಮ ದಲಿತ ಬಂಧುಗಳು ಅರ್ಥ ಮಾಡ್ಕೊಳ್ಳಿ. ಇವತ್ತು ನರೇಂದ್ರ ಮೋದಿಯವರು ಒಬ್ಬ ಹಿಂದುಳಿದ ನಾಯಕ, ಒಬ್ಬ ಹಿಂದುಳಿದ ಸಮಾಜಕ್ಕೆ ಸೇರಿರ್ತಕ್ಕಂಥ ನಾಯಕರು. ಇವರೊಬ್ಬರೇ ಅಲ್ಲ ಹಿಂದುಳಿದವರಿಗೆ ರೆಪ್ರೆಸೆಂಟ್ ಮಾಡ್ತಕ್ಕಂಥವ್ರು. ಇವತ್ತು ನಮ್ಮ ಗಂಗಾ ಮತಸ್ಥರು ಇಲ್ಲಿದ್ದೀರಿ. ಈ ತಾಲೂಕಿನ ಸುಮಾರು 28,000ಕ್ಕೂ ಹೆಚ್ಚಿನ ಗಂಗಾ ಮತಸ್ಥರಿದ್ದೀರಿ. ಗಂಗಾ ಮತಸ್ಥರನ್ನ ಒಂದೊಂದು ಭಾಗದಲ್ಲಿ ಒಂದೊಂದು ರೀತಿಯಲ್ಲಿ ನಾವಿವತ್ತೇನು ಗುರುತಿಸ್ತಾ ಇದ್ದೇವೆ. ಇವತ್ತು ನಮ್ಮ ಕಲಬುರಗಿ ಜಿಲ್ಲೆಗೆ ಹೋದರೆ ಅಲ್ಲಿ ನಾವು ಕೋಳಿ ಸಮಾಜ ಅಂತಕ್ಕಂಥದ್ದನ್ನು ಗಂಗಾ ಮತಸ್ಥರಿಗೆ ಕರೀತೀವಿ. ಇವತ್ತು ಈ ಸಮಾಜಕ್ಕೆ STಯ ಒಂದು ಮೀಸಲಾತಿಯ ವ್ಯವಸ್ಥೆ ಆಗಬೇಕು ಅಂತಕ್ಕಂಥದ್ದು ಹಲವಾರು ವರ್ಷಗಳಿಂದ ಗಂಗಾ ಮತಸ್ಥರ ಬೇಡಿಕೆ ಏನಿದೆ, ಇದು ಮುಂದಿನ ದಿನಗಳಲ್ಲಿ ಇವತ್ತು ನಮ್ಮ ಲೋಕಸಭೆಯಲ್ಲಿ ಗಂಗಾ ಮತಸ್ಥರ ಈ ಬೇಡಿಕೆಯನ್ನು ಈಡೇರಿಸ್ತಕ್ಕಂಥ ಕೆಲಸವನ್ನು ದೇವೇಗೌಡರ ನಾಯಕತ್ವದಲ್ಲಿ ನಾವು ಮಾಡ್ತಕ್ಕಂಥದ್ದಕ್ಕೆ ಚಾಲನೆಯನ್ನು ಕೊಡ್ತೇವೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಕ್ಕಂಥದ್ದು ಅಷ್ಟೇ ಅಲ್ಲ. ಇವತ್ತು ಯಾವೊಂದು ಗ್ಯಾರಂಟಿಗಳ ಬಗ್ಗೆ ನನಗೆ ಚರ್ಚೆ ಮಾಡಲ್ಲ, ಪಾಪ ನನ್ನ ಬಗ್ಗೆ ಹೇಳಿದ್ದಾರೆ. ಈ ನಾಡಿನ ಮಹಿಳೆಯರಿಗೆ, ಮಹಿಳೆ ಅನ್ನತಕ್ಕಂಥ ಪದ ನಾನು ಹೇಳಲಿಲ್ಲ. ಮೊನ್ನೆ ತುಮಕೂರಿನಲ್ಲಿ ನಾನು ನನ್ನ ಹಳ್ಳಿಯ ಕೆಲವು ತಾಯಂದಿರು ಈ ಪದವನ್ನು ಬಳಸಿದ್ದೇನೆ. ನನ್ನ ಹಳ್ಳಿಯ ನನ್ನ ಕೆಲವು ತಾಯಂದಿರು ಅಂತಕ್ಕಂಥ ಪದ ಬಳಸಿರೋದು. ನನ್ನ ತಾಯಂದಿರಿಗೆ ನಾನು ಗೌರವ ಕೊಡೋದಿಲ್ವಾ? ದ್ರೋಹ ಮಾಡಿದ್ದೇನಾ? 2006 ನಾನು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಯಡಿಯೂರಪ್ಪನ ಜೊತೆ ಕೆಲಸವನ್ನು ನಿರ್ವಹಣೆ ಮಾಡಬೇಕಾದರೆ ಅವತ್ತು ನನ್ನ ಹಳ್ಳಿಯ ತಾಯಂದರೆ ಕುಮಾರಣ್ಣ, ಇವತ್ತು ಯಾವೊಂದು ಸಾರಾಯಿ ಈ ರಾಜ್ಯದಲ್ಲಿ ಮಾರ್ತಾ ಇದ್ದೀರಿ, ಆ ಸಾರಾಯಿ ಕುಡಿದು ನಮ್ಮ ಕುಟುಂಬಗಳು ಹಾಳಾಗ್ತಾ ಇದ್ದಾವೆ, ದಯವಿಟ್ಟು ಸಾರಾಯಿಯನ್ನು ನಿಲ್ಲಿಸಬೇಕು ಅಂತ ಹೇಳಿ ಈ ನಾಡಿನ ನನ್ನ ತಾಯಂದಿರು ನನ್ನ ಹತ್ರ ಮನವಿ ಕೊಟ್ಟಾಗ ನನ್ನ ತಾಯಂದಿರಿಗೆ ನಾನು ಗೌರವ ಕೊಡಬೇಕು ಅಂತ ಹೇಳಿ ನನ್ನ ಹತ್ರ ಹಲವಾರು ರೀತಿಯ ಹಣದ ಆಮಿಷಗಳನ್ನು ಒಡ್ಡಿದ್ರು. ಅವತ್ತು ನನ್ನ ತಾಯಂದಿರಿಗೆ ಗೌರವ ಕೊಡಲಿಕ್ಕೆ, ನನ್ನ ತಾಯಂದಿರ ಬದುಕನ್ನು ಸರಿಪಡಿಸಲಿಕ್ಕೆ, ಈ ರಾಜ್ಯದಲ್ಲಿ ಸಾರಾಯಿಯನ್ನು ಸಂಪೂರ್ಣವಾಗಿ ಬಂದ್ ಮಾಡಿದಂಥವನು ಯಾರಾದರೂ ಇದ್ದರೆ, ನನ್ನ ತಾಯಂದಿರಿಗೆ ಗೌರವ ಕೊಟ್ಟಿದ್ರೆ ಇದು ಈ ಕುಮಾರಸ್ವಾಮಿ ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಬಯಸ್ತೇನೆ. ಈ ರಾಜ್ಯದ ಲಾಟ್ರಿ, ಆನ್ಲೈನ್ ಲಾಟ್ರಿಯನ್ನು ಇವತ್ತು ಏನು ಈ ರಾಜ್ಯದಲ್ಲಿ ಜಾರಿಗೆ ತಂದಿದ್ರು, ಆನ್ಲೈನ್ ಲಾಟ್ರಿಯ ವ್ಯಾಮೋಹಕ್ಕೆ ಒಳಗಾಗಿ
ಹಲವಾರು ಕುಟುಂಬದ ಯುವಕರು ಆತ್ಮಹತ್ಯೆಗೆ ಶರಣಾಗ್ತಾ ಇದ್ರು, ಸಾಲಗಾರರಾಗ್ತಾ ಇದ್ರು. ಇದೆಲ್ಲವನ್ನು ಗಮನಿಸಿ ಅವತ್ತು ಈ ರಾಜ್ಯದಲ್ಲಿ ಯಾವುದೇ ರೀತಿಯ ಲಾಟ್ರಿಗಳನ್ನು ಇನ್ನು ಮುಂದಕ್ಕೆ ಮಾರಾಟ ಮಾಡಬಾರ್ದು ಅಂತೇಳಿ ಆ ಲಾಟ್ರಿಯನ್ನು ಸಂಪೂರ್ಣ ಬಂದ್ ಮಾಡ್ತಕ್ಕಂಥ ಕೆಲಸ ಮಾಡಿದ್ದು ಇದೇ ಕುಮಾರಣ್ಣ. ಅದರ ಮುಖಾಂತರ ನಿಮ್ಮ ಕುಟುಂಬಗಳನ್ನು ಉಳಿಸ್ಕೊಟ್ಟಿದ್ದೇನೆ. ನನ್ನ ಬಗ್ಗೆ ಪಾಪ ಹೇಳ್ತಾರೆ ಅವರೇನೋ, ಪಾಪ ನಮ್ಮ ಸ್ನೇಹಿತರು ಇಂದಿರಾ ಗಾಂಧಿ ಅವರು ತೀರ್ಕೊಂಡು ಹೋದಾಗ ನೋವಾಗ್ಬಿಟ್ಟಿತ್ತಂತವ್ರಿಗೆ. ಈಗ ನಾನು ಹೆಣ್ಣು ಮಕ್ಕಳ ಬಗ್ಗೆ ಮಾತನಾಡ್ಬಿಟ್ಟಿದ್ದೇನಂತೆ. ಈಗ ಅವ್ರಿಗೆ ಎರಡನೇ ಬಾರಿ ಅವ್ರ ಜೀವನದಲ್ಲಿ ಪಾಪ ನೋವು ಪಡ್ತಾ ಇದ್ದಾರಂತೆ. ನಾನು ಅದಕ್ಕೆ ನೆನ್ನೆ ಹೇಳಿದೆ, ಅಪ್ಪ ನೋವು ಪಡಬೇಡಪ್ಪ, ದಯವಿಟ್ಟು ನಾನೇನು ತಪ್ಪು ನನ್ನ ತಾಯಂದ್ರ ಬಗ್ಗೆ ಮಾತನಾಡಿದ್ದೀನಿ, ನಾನೇ ವಿಷಾದ ವ್ಯಕ್ತಪಡಿಸ್ತೀನಪ್ಪ ಅಂತ ಹೇಳಿದೆ. ಆದರೂ ಬಿಟ್ಟಿಲ್ಲ. ಆ ಕಾಂಗ್ರೆಸ್ನ ಕೆಲವರು ಮಹಿಳಾ ಕಾರ್ಯಕರ್ತರನ್ನ ದೇವೇಗೌಡರ ಸಭೆಗೆ ನೆನ್ನೆ ಕಳಿಸಿದ್ರು. ದೇವೇಗೌಡರ ಸಭೆಗೆ ಕಳಿಸಿ ಕುಮಾರಸ್ವಾಮಿ ಅದೆಂಥದ್ದು ಗೋ ಬ್ಯಾಕ್ ಅಂತ ಇಲ್ಲಿ ನಮ್ಮ ಮಂಡ್ಯದ ಸಂಜಯ್ ಸರ್ಕಲ್ನಲ್ಲಿ ಗೋ ಬ್ಯಾಕ್ ಕುಮಾರಸ್ವಾಮಿ ಇದೊಂದು ಈಗ ಹೊಸದಾಗಿ ಒಂದು ಶುರು ಮಾಡ್ಕೊಂಬಿಟ್ಟಾರೆ, ಗೋ ಬ್ಯಾಕ್ ಅನ್ನೋದು. ಇವತ್ತು ನನ್ನನ್ನು ಮಂಡ್ಯ ಜಿಲ್ಲೆಯ ಜನತೆ ಕಮ್ ಬ್ಯಾಕ್ ಅಂತ ಕರೆದಿದ್ದಾರೆ. ಈ ದೇಶದಲ್ಲಿ ಕರ್ನಾಟಕ ನಾಡಿಗೆ ಸ್ವಾತಂತ್ರ್ಯ ಬಂದು 77 ವರ್ಷಗಳಾಯಿತು. ನಮ್ಮ ನೀರಿನ ಸೌಕರ್ಯಗಳಲ್ಲಿ ಯಾವೊಂದು ಕಷ್ಟಗಳನ್ನು ಎದುರಿಸ್ತಾ ಇದ್ದೇವೆ, ನನ್ನ ರೈತರು ಯಾವ ಕಷ್ಟವನ್ನು ಎದುರಿಸ್ತಾ ಇದ್ದಾರೆ. ಕಾಂಗ್ರೆಸ್ನ ನಾಯಕರು ಈಗ ಪ್ರಣಾಳಿಕೆಯಲ್ಲಿ ಹೇಳ್ತಾರೆ ಸ್ವಾಮಿನಾಥನ್ ವರದಿಯನ್ನು ಜಾರಿಗೆ ತರ್ತೀವಿ ಅಂತ ಹೇಳಿ. ಇದೇ ಕಾಂಗ್ರೆಸ್ ನಾಯಕರಿಗೆ ಕೇಳ್ತೇನೆ, 2004ನೇ ಇಸ್ವಿನಲ್ಲಿ ಸ್ವಾಮಿನಾಥನ್ ಅವರು ಕೊಟ್ಟಂಥ ವರದಿ ರೈತ ಬೆಳೀತಕ್ಕಂಥ ಬೆಳೆಗೆ 50% ಹೆಚ್ಚಿಗೆ ಹಣವನ್ನು ಇವತ್ತು ಬೆಲೆಯನ್ನು ನಿಗದಿ ಮಾಡಬೇಕು ಅಂತ ಹೇಳಿ ಸ್ವಾಮಿನಾಥನ್ ಅವರು 2004ರಲ್ಲಿ ಕೊಟ್ಟಂಥ ವರದಿ. 6 ವರ್ಷ ಇದೇ ಕಾಂಗ್ರೆಸ್ಸು 2013ನೇ ಇಸ್ವಿಯವರೆಗೆ ಅಧಿಕಾರದಲ್ಲಿದ್ದಾಗ ಯಾಕಪ್ಪ ಸ್ವಾಮಿನಾಥನ್ ವರದಿಯನ್ನು ಜಾರಿಗೆ ತರಲಿಲ್ಲ? ಇವತ್ತು ನೀವು ಅಧಿಕಾರಿಗೆ ಬರಲಿಕ್ಕೆ ಸಾಧ್ಯ ಇಲ್ಲ. ನನಗೆ ನೆನ್ನೆ ಯಾರೋ ಒಂದು ಹಳ್ಳಿಯಿಂದ ಮಾತನಾಡ್ತಿದ್ರು, ಏನೋ ಇವತ್ತು 1 ಲಕ್ಷ ರೂಪಾಯಿ ಕೊಡ್ತಾರಂತ ಮಹಿಳೆಯರಿಗೆ. ಕಾಂಗ್ರೆಸ್ ಪಕ್ಷ ದೇಶದಲ್ಲಿ ಅಧಿಕಾರಕ್ಕೆ ಬಂದರೆ 1 ಲಕ್ಷ ರೂಪಾಯಿ ಕೊಡ್ತೀವಿ ಅಂತೇಳೇನೋ ಈಗೇನೋ ಒಂದು ಇದು ಮೊನ್ನೆ ಹೇಳಿದ್ರಲ್ಲ ಗ್ಯಾರಂಟಿ ಬಗ್ಗೆ, ಆ ರೀತಿ ಮಾಡ್ಕೊಂಡು ಹೊರಟಿದ್ದಾರೆ ಅಂತೇಳಿ. ನನ್ನ ತಾಯಂದರಿಗೆ ಮನವಿ ಮಾಡ್ತೇನೆ, ಅಧಿಕಾರಕ್ಕೆ ಕಾಂಗ್ರೆಸ್ ಬರಲಿಕ್ಕೆ ಅವಕಾಶವೂ ಇಲ್ಲ. 1 ಲಕ್ಷ ರೂಪಾಯಿಗಳನ್ನು ಕೊಡ್ತಕ್ಕಂಥದ್ದಕ್ಕೆ 25 ಲಕ್ಷ ಕೋಟಿ ಹಣ ಬೇಕು. ಈ ದೇಶದ ಜನತೆಗೆ ಇವತ್ತು 1 ಲಕ್ಷ ರೂಪಾಯಿ ಕೊಡಬೇಕು ಅಂದರೆ 25 ಲಕ್ಷ ಕೋಟಿ ಕೇಂದ್ರ ಸರ್ಕಾರದಿಂದ ಕೊಡಬೇಕಾಗ್ತದೆ. ಎಲ್ಲಿಂದ ತಂದು ಕೊಡ್ತಾರೆ? ಈಗ ನಮ್ಮ ವಿಜೇಂದ್ರ ಅವರು ಹೇಳ್ತಾ ಇದ್ರು 10 kg ಅಕ್ಕಿ ಬಗ್ಗೆ. 10 kg ಅಕ್ಕಿ ಕೊಡ್ತೀವಿ ಅಂತ ಹೇಳಿದಂಥ ಈಗಿನ ಸರ್ಕಾರ ನಿಮಗೇನು ಕೊಡ್ತಾ ಇದ್ದಾರೆ? ಇವತ್ತು ಆ ಅಕ್ಕಿ ಬರ್ತಾ ಇರ್ತಕ್ಕಂಥದ್ದು ನರೇಂದ್ರ ಮೋದಿ ಅವರೇನು ತೀರ್ಮಾನ ಮಾಡಿದ್ರು, ಈ ದೇಶದಲ್ಲಿರ್ತಕ್ಕಂಥ 80 ಕೋಟಿ ಬಡ ಕುಟುಂಬಗಳಿಗೆ 5 kg ಅಕ್ಕಿಯನ್ನು ಕೊಡ್ತಕ್ಕಂಥ ತೀರ್ಮಾನವನ್ನು 2028ವರೆಗೂ ಕೊಡ್ತೀನಿ ಅಂತಕ್ಕಂಥ ತೀರ್ಮಾನ ಮಾಡಿ ವರ್ಷಕ್ಕೆ 3 ಲಕ್ಷ ರೂಪಾಯಿಗಳನ್ನು ಇವತ್ತು ಇಟ್ಟಿರ್ತಕ್ಕಂಥದ್ದು. ಈ 5 kg ಅಕ್ಕಿ ಕೊಡಲಿಕ್ಕೆ ನರೇಂದ್ರ ಮೋದಿ ಅವರ ಸರ್ಕಾರ, ಸಿದ್ದರಾಮಯ್ಯವರು 1 ರೂಪಾಯಿ ಕೊಡ್ತಾ ಇಲ್ಲ. ಇದಕ್ಕೆ ಯಾವ್ಯಾವ ರೀತಿ ಟೋಪಿ ಆಗ್ತಾ ಇದ್ದಾರೆ. ಇದನ್ನೇ ನಾನು ತುಮಕೂರಿನ ಸಭೆಯಲ್ಲಿ ಹೇಳಿದ್ದು. ನನ್ನ ತಾಯಂದಿರು ನಂಬಬೇಡಿ, ಈ ಗ್ಯಾರಂಟಿ ಕಾರ್ಯಕ್ರಮಗಳನ್ನು ನಂಬಬೇಡಿ ಅಂತಕ್ಕಂಥದ್ದು ಹೇಳಬೇಕಾದರೆ ನೀವು ಮೋಸ ಹೋಗಬೇಡಿ ಅನ್ನೋದಕ್ಕೆ ಆ ಪದ ಬಳಸಿದ್ದೇನೆ. ನನ್ನ ತಾಯಂದಿರಿಗೆ ಇವತ್ತು 2,000 ರೂಪಾಯಿ ನಿಮಗೆ ಕೊಡ್ತಾ ಇದ್ದಾರೆ. ನಿಮ್ಮ ಯಜಮಾನರುಗಳು ಕೇಳಿ, ನಿಮ್ಮ ಕುಟುಂಬದಲ್ಲಿ ನಿಮ್ಮ ಮಕ್ಕಳು ಏನೋ ಒಂದು ಕೆಲಸ ಮಾಡಿ ಶ್ರಮಪಟ್ಟು ಹಣ ಸಂಪಾದನೆ ಮಾಡ್ತಾ ಇದ್ದಾರೆ. ಇತ್ತೀಚೆಗೆ ಎಲ್ಲ ಕುಟುಂಬದಲ್ಲೂ ಸ್ವಲ್ಪ ನಾವು ಸರ್ಕಾರದ ಒಂದು ಪ್ರೋತ್ಸಾಹ, ಸಾಯಂಕಾಲ ಆಯಿತು ಅಂದರೆ ಬೆಳಗಿನ ಸಾಯಂಕಾಲದವರೆಗೂ ಕಷ್ಟಪಟ್ಟು 4 ಜನ ಸ್ನೇಹಿತರುಗಳು ಕೂತ್ಕೊಂಡು ಬಾರ್ನಲ್ಲೋ ಇಲ್ಲ ಮದ್ಯದ ಅಂಗಡಿನಲ್ಲಿ ನೀವೇನು ತಗೊಳ್ತಕ್ಕಂಥ ಒಂದು ಕ್ವಾರ್ಟರ್ ಬಾಟ್ಲು 25 ರೂಪಾಯಿ 30 ರೂಪಾಯಿ ಇದ್ದಿದ್ದನ್ನು ಇವತ್ತು ನಾನು 2,000 ರೂಪಾಯಿ ಹೆಣ್ಣು ಮಕ್ಕಳಿಗೆ ಗೃಹಲಕ್ಷ್ಮಿ ಯೋಜನೆ ಕೊಡ್ತೀವಿ ಅಂತಕ್ಕಂಥ ಕಾಂಗ್ರೆಸ್ನ ಏನು ಒಂದು ಘೋಷಣೆ ಇದೆ. ನಿಮ್ಮ ಹತ್ರ 2,000 ರೂಪಾಯಿ ಕೊಟ್ಟು ಹೆಣ್ಣು ಮಕ್ಕಳಿಗೆ ಇಲ್ಲಿ ನಿಮ್ಮ ಕುಟುಂಬದಲ್ಲಿ ಶ್ರಮ ಪಡ್ತಕ್ಕಂಥ ನಿಮ್ಮ ಯಜಮಾನರುಗಳ ಹತ್ರ ತಿಂಗಳಿಗೆ 4,000ರಿಂದ 6,000 ರೂಪಾಯಿನ ಪಿಕ್ ಪ್ಯಾಕೆಟ್ ಮಾಡ್ತಾ ಇರ್ತಕ್ಕಂಥ ಸರ್ಕಾರ ಇದು, ಕಾಂಗ್ರೆಸ್ ಸರ್ಕಾರ ಇದು. ಇದನ್ನು ಅರ್ಥ ಮಾಡ್ಕೊಳ್ಳಿ. ಇನ್ನೂ 4,000 ನಿಮ್ಮ ಕುಟುಂಬದ ಯಜಮಾನರುಗಳಿಂದ ವಸೂಲಿ ಮಾಡ್ಕೊತಾ ಇದ್ದಾರೆ. ನೀವು ಯಾವುದಾದ್ರೂ ಒಂದು ಜಮೀನು ನಿಮ್ಮ ಆಸ್ತಿ ರಿಜಿಸ್ಟರ್ ಮಾಡಿಸ್ಕೊಳ್ಳಿಕ್ಕೆ ಹೋದರೆ ಇವತ್ತು ರಿಜಿಸ್ಟ್ರಾರ್ ಕಚೇರಿನಲ್ಲಿ, ಸಬ್ ರಿಜಿಸ್ಟ್ರಾರ್ ಕಚೇರಿಯಲ್ಲಿ ರೇಟ್ ಎಷ್ಟು ರೇಸ್ ಮಾಡಿದ್ರು, ಅದನ್ನು ಎಷ್ಟು ನಿಮ್ಮ ಮೇಲೆ ಹೊರಿಸಿದ್ದಾರೆ. ಅದಕ್ಕೆ ನಾನು ಎಚ್ಚರಿಕೆಯಿಂದ ತೀರ್ಮಾನ ತಗೊಳ್ಳಿ ಅಂತಕ್ಕಂಥದ್ದನ್ನು ಹೇಳಿದ್ರೆ ನಾನೇನೋ ದೊಡ್ಡ ಮಹಾನ್ ಅಪರಾಧ ಮಾಡಿಬಿಟ್ಟೆ ಅಂತೇಳಿ ಪಾಪ ಎಲ್ಲರಿಗೂ ಈಗ ಕುಮಾರಸ್ವಾಮಿ ಗೋಬೇಕಂತ ಮಾತನಾಡಿ ಅಂತ ಹೇಳಿ ಪಾಪ ನಡೆಸ್ತಾ ಇದ್ದಾರೆ. ಪಾಪ ವ್ಯಕ್ತಿ ಬಗ್ಗೆ ನನಗೆ ಚರ್ಚೆ ಮಾಡಲು ಇನ್ನೂ ಸಮಯ ಇದೆ. ನಿಮ್ಮಲ್ಲಿ ನಾನು ಕೈ ಜೋಡಿಸಿ ಮನವಿ ಮಾಡ್ತಕ್ಕಂಥದ್ದು,
ನಾನು ಈ ಒಂದು ಆರೋಗ್ಯದ ಸಮಸ್ಯೆಗಳ ನಡುವೆ ಪಾಪ ಹೇಳಿದೆ ಯಾರೋ ಪುಣ್ಯಾತ್ಮ ನಾವೇ ಬೆಳೆಸ್ದು ಬೆಳಗಿನ ಜಾವ 4 ಗಂಟೆ 5 ಗಂಟೆವರೆಗೆ ಶ್ರೀರಂಗಪಟ್ಟಣದ ಚುನಾವಣೆಯಲ್ಲಿ ಆ ವ್ಯಕ್ತಿಯನ್ನು ಗೆಲ್ಲಿಸಬೇಕು ಅಂತೇಳಿ ನನ್ನ ಆರೋಗ್ಯವನ್ನು ಲೆಕ್ಕಿಸದೆ ಸುಮಾರು 7-8 ದಿನಗಳ ಕಾಲ ಶ್ರೀರಂಗಪಟ್ಟಣದ ಹಳ್ಳಿಗೆ ಬೆಳಗಿನ ಜಾವ 4 ಗಂಟೆವರೆಗೆ ಹೋದೆ ಆ ವ್ಯಕ್ತಿಯನ್ನು ಗೆಲ್ಲಿಸ್ಲಿಕ್ಕೆ. ಈಗ ಅವನು ನನ್ನ ಆರೋಗ್ಯದ ಬಗ್ಗೆ ಕೇಳ್ತಾನೆ, ಅದೇ ಕುಮಾರಸ್ವಾಮಿ ಅವರು ಆಸ್ಪತ್ರೆಗೆ ಹೋಗ್ಬಿಟ್ಟು ವಾಪಸ್ಸಿಗೆ ಬಂದುಬಿಟ್ರಲ್ಲ ಅಂತೇಳಿ. ಇವತ್ತು ನನಗೆ 3ನೇ ಬಾರಿ ಹೃದಯದ ಚಿಕಿತ್ಸೆ ಏನಾಗಿದೆ. ನನ್ನ ವೈಯಕ್ತಿಕವಾಗಿ ನಾನು ಎಂದೂ ಸಹ ನನ್ನ ಆರೋಗ್ಯದ ಬಗ್ಗೆ ನಾನು ಎಂದೂ ತಲೆ ಕೆಡಿಸ್ಕೊಳ್ಳಿಲ್ಲ. ನನ್ನ ಜನಗಳನ್ನು ಬದುಕಿಸಬೇಕು, ನನ್ನ ಜನಗಳಲ್ಲಿ ಇರ್ತಕ್ಕಂಥ ಬಡತನವನ್ನು ಹೋಗಲಾಡಿಸಬೇಕು, ಇದಕ್ಕೆ ನನ್ನ ಜೀವನ ಮೀಸಲಿಟ್ಟು ಕೆಲಸ ಮಾಡಿದ್ದೇನೆ. ಇವತ್ತು ಆ ಕೆಲಸ ಮಾಡಿರ್ತಕ್ಕಂಥವ್ರು ನಾನು ಈ ನಾಡಿನ ಜನತೆಗೆ ದ್ರೋಹ ಮಾಡಿಲ್ಲ. ಇವತ್ತು ಇರ್ತಕ್ಕಂಥ ಆರೋಗ್ಯದಲ್ಲಿ ಯಾವೊಂದು ಹಲವಾರು ರೀತಿಯ ಟೆಕ್ನಾಲಜಿಗಳು ಇವತ್ತು ಇಂಪ್ರೂವ್ ಆಗಿದೆ. ಕೇವಲ 28 ನಿಮಿಷದಲ್ಲಿ ನನಗೆ 3ನೇ ಬಾರಿ ಆಪರೇಷನ್ ಮಾಡೋದು ತಮಿಳುನಾಡು. ಆದರೆ ನಾನು ಇವತ್ತು ಆಪರೇಷನ್ ಮಾಡಿಸ್ಕೊಳ್ಳಿಕ್ಕೆ ಹಣದ ಸಮಸ್ಯೆ ಇಲ್ಲದೆ ಆಪರೇಷನ್ ಮಾಡಿಸ್ಕೊಂಡಿದ್ದೇನೆ. ನನಗೆ ಹಾಕಿರ್ತಕ್ಕಂಥ 3ನೇ ಬಾರಿಯ ಆ ವಾಲ್ವೇನು ಹಾಕಿದ್ದಾರೆ, 25 ಲಕ್ಷ ರೂಪಾಯಿ ಖರ್ಚು ಮಾಡಿದ್ದೇನೆ ಆ ವಾಲ್ವನ್ನು ಹಾಕಬೇಕಾದ್ರೆ 3ನೇ ಬಾರಿ. ನನಗಾದಂಥ ಈ ರೀತಿಯ ಒಂದು ಸಮಸ್ಯೆಯಲ್ಲಿ ಬಡ ಕುಟುಂಬದಲ್ಲಿ ಇಂಥ ಕಾಯಿಲೆಗೆ ಆ ರೀತಿಯ ಒಂದು ಟ್ರೀಟ್ಮೆಂಟ್ ಕೊಡಿಸಬೇಕು ಅಂದರೆ ಬಡ ಕುಟುಂಬದ ನನ್ನ ತಾಯಂದಿರು ನಿಮ್ಮ ಮಕ್ಕಳ ಒಂದು ಆರೋಗ್ಯವನ್ನು ಸರಿಪಡಿಸಲಿಕ್ಕೆ 25 ಲಕ್ಷ ತರಲಿಕ್ಕೆ ಸಾಧ್ಯವ? ನಾನೇನೋ ದುಡ್ಡಿತ್ತು ಮಾಡಿಸ್ಕೊಂಬಂದೆ. ನನ್ನ ಚಿಂತನೆ ಇರೋದು ನಾನು ಯಾವ ರೀತಿಯ ಒಂದು ಆರೋಗ್ಯದ ಚಿಕಿತ್ಸೆಯನ್ನು ಪಡೆದಿದ್ದೇನೆ, 3ನೇ ಬಾರಿ ಇವತ್ತು ಜೀವ ಉಳಿಸ್ಕೊಂಡಿದ್ದೇನೆ. ಅದು ಈ ನಾಡಿನ ಪ್ರತಿ ಕುಟುಂಬದಲ್ಲಿ ಇಂಥ ಕಾಯಿಲೆಗಳು ಬಂದಾಗ ಸರ್ಕಾರವೇ ಸಂಪೂರ್ಣವಾಗಿ ಹಣವನ್ನು ಕೊಡ್ತಕ್ಕಂಥ ಒಂದು ಯೋಜನೆ ಈ ರಾಜ್ಯದಲ್ಲಿ ಬರಬೇಕು ಅಂತಕ್ಕಂಥದ್ದು ನನ್ನ ಒಂದು ಚಿಂತನೆ ಅನ್ನೋದನ್ನು ನೀವು ಅರ್ಥ ಮಾಡ್ಕೊಳ್ಳಿ. ಬೆಳೆಸಿದ್ದೀರಿ ನನ್ನನ್ನು, ನೀವು ಬೆಳೆಸಿರ್ತಕ್ಕಂಥವರು ಈ ಜಿಲ್ಲೆಯ ಜನತೆ, ಅದರಲ್ಲೂ ಮಳವಳ್ಳಿಯ ಜನತೆ ನನ್ನನ್ನು ರಾಜಕೀಯವಾಗಿ ಬೆಳೆಸಿದ್ದೀರಿ. ಇವತ್ತು ನೀವು ಬೆಳೆಸಿರ್ತಕ್ಕಂಥ ಈ ಮನೆಯ ಮಗನಿಗೆ ಇವತ್ತು ಮಳವಳ್ಳಿಯಲ್ಲಿ ಏನೋ ಒಂದು ದೊಡ್ಡ ಮಟ್ಟದ ಆರ್ಭಟ ಧಮಕಿಯ ರಾಜಕಾರಣ ನಡೀತಾ ಇದೆ. ನಾನು ಆ ವ್ಯಕ್ತಿಯ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಹೋಗೋದಿಲ್ಲ. ಆ ವ್ಯಕ್ತಿ ಏನೇನು ಮಾತನಾಡ್ತಾರೆ, ಆ ವ್ಯಕ್ತಿಯ ಆ ಬರ್ತಕ್ಕಂಥ ಪದ ಬಳಕೆ ಏನಿದೆ ಅದಕ್ಕೆ ಬುದ್ಧಿ ಕಲಿಸ್ತಕ್ಕಂಥ ಶಕ್ತಿ ಇಲ್ಲಿರ್ತಕ್ಕಂಥ ನನ್ನ ತಂದೆ ತಾಯಂದಿರಲ್ಲಿದೆ. ಆ ವ್ಯಕ್ತಿಯ ದುರಹಂಕಾರ ಯಾವ್ಯಾವ ರೀತಿ ನಡ್ಕೊಂಡಿದ್ದಾರೆ ಗೊತ್ತಿದೆ. 2008 ಯಡಿಯೂರಪ್ಪ ಸರ್ಕಾರ 2013ವರೆಗೆ ಏನು ಘಟನೆಗಳು ನಡೆದಿದೆ, ಆ ಸಂದರ್ಭದಲ್ಲಿ ಇದೇ ಕುಮಾರಸ್ವಾಮಿನ ಯಾವ್ಯಾವ ರೀತಿ ಉಪಯೋಗ ಮಾಡ್ಕೊಂಡ್ರಿ. ನಿಮಗೆ ದೇವರ ಮೇಲೆ ನಂಬಿಕೆ ಇದ್ದರೆ, ಇಲ್ಲ ನೀವು ಬೆಳೆಸಿರ್ತಕ್ಕಂಥ ಈ ತಂದೆ ತಾಯಂದಿರ ಮೇಲೆ ಗೌರವ ಇದ್ದರೆ ಅಂತಕ್ಕಂಥದ್ದಿದ್ದರೆ ಒಂದು ಬಾರಿ ಅದರ ಬಗ್ಗೆ ಯೋಚನೆಯನ್ನು ಮಾಡಪ್ಪ ಅಂತಕ್ಕಂಥದ್ದನ್ನು ಆ ವ್ಯಕ್ತಿಗೆ ಹೇಳಿದೆ. ಮನವಿ ಮಾಡೋದು, ನಾನು ಹಳ್ಳಿಗೆ ಈಗ ಬರಲಿಕ್ಕೆ ಸಾಧ್ಯ ಇಲ್ಲ. ನಿನ್ನೆಯ ದಿನ ಚಿಕ್ಕಬಳ್ಳಾಪುರದಲ್ಲಿ ಬೆಳಗ್ಗೆ 11 ಗಂಟೆಯಿಂದ ರಾತ್ರಿ 10 ಗಂಟೆಯವರೆಗೆ 5 ಕಡೆ ಸಮಾವೇಶದಲ್ಲಿ ಭಾಗವಹಿಸಿದ್ದೆ, ಅಲ್ಲಿ ಅಭ್ಯರ್ಥಿಯನ್ನು ಗೆಲ್ಲಿಸಬೇಕು ಅಂತೇಳಿ. ಅದರ ಹಿಂದಿನ ದಿನ ತುಮಕೂರಿನಲ್ಲಿ ರಾತ್ರಿ 11 ಗಂಟೆವರೆಗೆ, ನಾನು ಬೆಂಗಳೂರಿಗೆ ವಾಪಸ್ ಬಂದಾಗ ರಾತ್ರಿ 1 ಗಂಟೆ. ನಾನು ಇವತ್ತು ವೈಯಕ್ತಿಕವಾಗಿ ನನ್ನ ಸ್ಥಾನಮಾನಕ್ಕಿಂತ ಹೆಚ್ಚಾಗಿ ಇವತ್ತು BJP ಮತ್ತು JDSನ ಮೈತ್ರಿಯ ಅಭ್ಯರ್ಥಿಗಳೇನಿದ್ದಾರೆ ಆ ಅಭ್ಯರ್ಥಿಗಳನ್ನು ಗೆಲ್ಲಿಸ್ತಕ್ಕಂಥದ್ದಕ್ಕೆ ನನ್ನ ಶ್ರಮವನ್ನು ಹಾಕಬೇಕಾದಂಥ ಅನಿವಾರ್ಯ ಪರಿಸ್ಥಿತಿಯಲ್ಲಿದ್ದೇನೆ. ನನಗೆ ಮಂಡ್ಯ ಜಿಲ್ಲೆಯ ಜನತೆಯಲ್ಲಿ ಒಂದು ವಿಶ್ವಾಸ, ನಂಬಿಕೆಯನ್ನು ಇಟ್ಟುಕೊಂಡಿದ್ದೇನೆ. ಈ ಚುನಾವಣೆ ನನ್ನ ಚುನಾವಣೆ ಅಲ್ಲ. ಈ ಚುನಾವಣೆ ಮಂಡ್ಯದ ಸ್ವಾಭಿಮಾನದ ಬಗ್ಗೆ ಚರ್ಚೆಯನ್ನು ಮಾಡ್ಕೊಂಡಿದ್ದೀರಿ. ಈ ಮಂಡ್ಯದ ಸ್ವಾಭಿಮಾನವನ್ನು ಉಳಿಸ್ತಕ್ಕಂಥದ್ದಕ್ಕೆ ಇವತ್ತು ನನ್ನ ಜೀವ ಮುಡಿಪಾಗಿಟ್ಟಿದ್ದೇನೆ. ಪಾಪ ಹೇಳಿದ್ರು, ಏನೋ ಶುಗರ್ ಫ್ಯಾಕ್ಟ್ರಿ ಮೈ ಶುಗರ್ದು, ಈಗಿನ ಸರ್ಕಾರದಲ್ಲಿ ನಾವು ಮೈ ಶುಗರಿಗೆ ಜೀವ ಕೊಡ್ತೀವಿ ಅಂತೇಳಿ ಒಂದು ನಯಾ ಪೈಸಾ ಇಟ್ಟಿಲ್ಲ ಬಜೆಟಲ್ಲಿ. ಮಂಡ್ಯ ಜಿಲ್ಲೆಯ ಮೈ ಶುಗರ್ಗೆ ಈ ಕಾಂಗ್ರೆಸ್ ಸರ್ಕಾರ ಬಂದು ಹೊಸದಾಗಿ ಕಟ್ಟಲಿಕ್ಕೆ 1 ನಯಾ ಪೈಸಾ ಇಟ್ಟಿಲ್ಲ. ಆ ಮಂಡ್ಯ ಜಿಲ್ಲೆಯ ಮೈ ಶುಗರ್ ಕಾರ್ಖಾನೆ ಏನಿದೆ, ಆ ಕಾರ್ಖಾನೆಯ ಆಸ್ತಿಗಳನ್ನು ಮಾರಾಟ ಮಾಡಿ ಅದೇನು PPA ಮಾಡಲಲ್ಲಿ ಕಟ್ತೀವಿ ಅಂತ ಹೇಳ್ಕೊಂಡವ್ರೆ, 1 ನಯಾ ಪೈಸಾ ಇಟ್ಟಿಲ್ಲ. ಅದೇ ಕುಮಾರಸ್ವಾಮಿ 2018 ಮುಖ್ಯಮಂತ್ರಿ ಆಗಿದ್ದಾಗ 100 ಕೋಟಿ ಬಜೆಟಲ್ಲಿ ಹಣ ಇಟ್ಟಿದ್ದೆ. 400 ಕೋಟಿ ವೆಚ್ಚದಲ್ಲಿ ಹೊಸ ಸಕ್ಕರೆ ಕಾರ್ಖಾನೆ ಮಾಡಬೇಕು ಅಂತ ಸೂಚನೆ ಕೊಟ್ಟವನು ನಾನು, ಆದೇಶ ಮಾಡಿದ್ದವನು ನಾನು. ಆದರೆ ಮುಂದೆ ಬಂದಂಥವ್ರು ಮಾಡಲಿಲ್ಲ. ಮಂಡ್ಯ ಜಿಲ್ಲೆಗೆ ಏನು ಕೊಟ್ಟ ಅಂತಾರೆ, ನನ್ನ ರೈತ ಬಂಧುಗಳಿಗೆ ಸಾಲ ಮನ್ನಾ ಯೋಜನೆ ಅಡಿಯಲ್ಲಿ ಮಂಡ್ಯ ಜಿಲ್ಲೆಯ ನನ್ನ ರೈತ ಬಂಧುಗಳಿಗೆ
750 ಕೋಟಿಗೂ ಹೆಚ್ಚಿನ ಸಾಲ ಮನ್ನಾ ಮಾಡಿರ್ತಕ್ಕಂಥದ್ದು ಇದೇ ನೀವು ಬೆಳೆಸಿರ್ತಕ್ಕಂಥ ನಿಮ್ಮ ಕುಟುಂಬದ ಮಗ ಈ ಕುಮಾರಸ್ವಾಮಿ ಮಾಡಿರ್ತಕ್ಕಂಥದ್ದು 750 ಕೋಟಿ ಸಾಲ ಮನ್ನಾ ಮಾಡಿರ್ತಕ್ಕಂಥದ್ದು 2006-7 ಇದೇ ಮಳವಳ್ಳಿಗೆ ಎಷ್ಟು ಹೈಸ್ಕೂಲ್ಗಳು, ಎಷ್ಟು ಪ್ರಥಮ ದರ್ಜೆ ಕಾಲೇಜು, ಎಷ್ಟು ಸಬ್ಸ್ಟೇಷನ್ ಕೊಟ್ಟಿದ್ದೇನೆ, ಎಷ್ಟು ಹಲವಾರು ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ನೀರಾವರಿ ಯೋಜನೆಗೆ ಚಾಲನೆ ಕೊಟ್ಟಿದ್ದೇನೆ. ಇತಿಹಾಸದಲ್ಲಿ ಸರ್ಕಾರದ ಕಡತಗಳಲ್ಲಿದ್ದಾವೆ. ನಾನೇನು ಈ ಜಿಲ್ಲೆಗೆ ನನ್ನದೇ ಆದಂಥ ಕೊಡುಗೆ ಕೊಡಬೇಕು ಅಂತ ಹೇಳಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೇನೆ. ನಿಮ್ಮಲ್ಲಿ ಕೈ ಜೋಡಿಸಿ ಮನವಿ ಮಾಡ್ತೇನೆ, ಚುನಾವಣೆ ನಂತರ ಪ್ರತಿ ಹಳ್ಳಿಗೆ ಬಂದು ನಿಮ್ಮ ಕಷ್ಟ ಸುಖಗಳನ್ನು ಕೇಳ್ತಕ್ಕಂಥದ್ದಕ್ಕೆ 1 ತಿಂಗಳುಗಳ ಕಾಲ ಪ್ರತಿ ಹಳ್ಳಿಗೆ 8 ವಿಧಾನಸಭಾ ಕ್ಷೇತ್ರಕ್ಕೆ ನಾನೇ ಕೂತು ಬಂದು, ಭಾಳ ಜನ ಹೇಳ್ತಾರೆ ಕುಮಾರಣ್ಣ ಕೇಂದ್ರದಲ್ಲಿ ಮಂತ್ರಿ ಆಗ್ತಾನೆ ಅಂತೇಳಿ. ಅದು ಮುಖ್ಯ ಅಲ್ಲ ನನಗೆ. ನನ್ನನ್ನು ನೀವೇನು ಆಶೀರ್ವಾದ ಮಾಡಿ ಕಾಪಾಡ್ತೀರಿ, ನಿಮ್ಮ ಬದುಕನ್ನು ಸರಿಪಡಿಸ್ತಕ್ಕಂಥದ್ದು ಆ ಒಂದು ಲೋಕಸಭಾ ಸ್ಥಾನದಲ್ಲಿ ನನ್ನ ಕರ್ತವ್ಯ ಅಂತಕ್ಕಂಥ ಭಾವನೆಯನ್ನು ನಾನು ಹೊಂದಿದ್ದೇನೆ. ಮೊನ್ನೆ ಮೈಸೂರಿನ ಸಭೆಯಲ್ಲಿ ಪ್ರಧಾನಮಂತ್ರಿಗಳು ಒಂದು ಮಾತು ಹೇಳಿದರು. NDA ಪಕ್ಷಕ್ಕೆ ಇವತ್ತು ಮಾರ್ಗದರ್ಶಕರಾಗಿ ಸನ್ಮಾನ್ಯ ದೇವೇಗೌಡರಿದ್ದಾರೆ. ಅದೇ ರೀತಿಯಲ್ಲಿ HD ಕುಮಾರಸ್ವಾಮಿ ಅವರು ಇವತ್ತು ಈ ಒಂದು ಮೈತ್ರಿಯ ಸಂಘಟನೆಯಲ್ಲಿ ಅತ್ಯಂತ ಕ್ರಿಯಾಶೀಲರೇನಿದ್ದಾರೆ. ಕುಮಾರಸ್ವಾಮಿ ಅವರ ಅನುಭವವನ್ನು ಮುಂದಿನ ಕರ್ನಾಟಕದ ವಿಕಾಸಕ್ಕೆ, ಕರ್ನಾಟಕದ ಅಭಿವೃದ್ಧಿಗೆ ಕುಮಾರಸ್ವಾಮಿ ಅವರನ್ನ ಉಪಯೋಗ ಮಾಡ್ಕೋತೀನಿ ಅಂತಕ್ಕಂಥ ಮಾತನ್ನು ಮೈಸೂರಿನ ಸಭೆಯಲ್ಲಿ ಗೌರವಾನ್ವಿತ ಪ್ರಧಾನಮಂತ್ರಿಗಳೇನಿದ್ದಾರೆ ಇದನ್ನು ನೀವು ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಳ್ಳಿ. ನನಗೆ ಬೇಕಾಗಿರ್ತಕ್ಕಂಥದ್ದು ನನ್ನ ಮಂಡ್ಯ ಜಿಲ್ಲೆಯ ಜನತೆಯ ಕಾವೇರಿ ನೀರಿನ ಸಮಸ್ಯೆಯನ್ನು ಪ್ರತಿಯೊಂದು ಮಳೆಯ ಕೊರತೆ ಇದ್ದಾಗ ನೀವು ಅನುಭವಿಸ್ತಕ್ಕಂಥದ್ದಕ್ಕೆ ಶಾಶ್ವತವಾದಂಥ ರೀತಿಯಲ್ಲಿ ಈ ಜಿಲ್ಲೆಯ ಜನತೆಯ ರೈತರ ಸಂಕಷ್ಟಗಳನ್ನು ಬಗೆಹರಿಸಬೇಕು ಅಂತಕ್ಕಂಥದ್ದು ಉದ್ದೇಶದಿಂದ ಇವತ್ತಿನ ಪಾರ್ಲಿಮೆಂಟ್ಗೆ ನಿಂತಿದ್ದೇನೆ. ನನ್ನ ಮೇಲೆ ವಿಶ್ವಾಸ ಇಟ್ಟು ನೀವೇ ಕುಮಾರಣ್ಣ ನಿಮ್ಮ ಮನೆಯ ಮಗ ನಿಂತಿದ್ದಾನೆ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ನನ್ನನ್ನು ಆಶೀರ್ವಾದ ಮಾಡಿ. ನಾನು 2ನೇ ಬಾರಿ ಮುಖ್ಯಮಂತ್ರಿ ಇದ್ದಾಗ VC ಚಾನಲ್ನ ಪುನಶ್ಚೇತನಕ್ಕೆ ನಾನು ಆದೇಶ ಮಾಡಿದ್ದು ನಾನೇ. ಆದರೆ ಪುನಶ್ಚೇತನ ಮಾಡಬೇಕಾದ್ರೆ VC ಕೆನಾಲ್ನ ಸಂಪೂರ್ಣವಾಗಿ ನೀರು ನಿಲ್ಲಿಸಬಾರ್ದು ಅಂತ ಆದೇಶ ಮಾಡಿದ್ದೀನಿ. ಹಂತವಾಗಿ ಯಾವೊಂದು ಕಾಲುವೆಯನ್ನು ಇವತ್ತು ಪುನಶ್ಚೇತನಗೊಳಿಸಬೇಕು, ನೀರನ್ನ ನಿಲ್ಲಿಸಿ ರೈತರಿಗೆ ತೊಂದರೆ ಕೊಡಬೇಡಿ ಅಂತ ಹೇಳಿದೆ. ಆದರೆ ಈಗಿನ ಕಾಂಗ್ರೆಸ್ ಸರ್ಕಾರ ಈಗ VC ಚಾನಲ್ ರಿಪೇರಿ ಅಂತೇಳಿ ಎಷ್ಟು ತಿಂಗಳಿಂದ ಇವತ್ತು ನೀರು ಕೊಡದೆ ಇಟ್ಟಿದ್ದಾರೆ ನಿಮ್ಮನ್ನು. ಇವತ್ತು ಎಷ್ಟು ತಿಂಗಳಾಯಿತು? ಈ ಕೆಲಸ ಮಾಡ್ತಿರ್ತಕ್ಕಂಥ ವ್ಯಕ್ತಿ ಯಾರು? ಎಷ್ಟು ಕೋಟಿ ಅದರಲ್ಲಿ ದುಡ್ಡು ಹೊಡೆಯೋ ಕೆಲಸಕ್ಕೆ ಕೈ ಹಾಕಿದ್ದಾರೆ? ಪಾಪ ಏನೋ ಮಂಡ್ಯ ಜಿಲ್ಲೆ ಮಗನಂತೆ, ನಾನು ಹೊರಗಡೆಯವರಂತೆ, ಮಂಡ್ಯ ಜಿಲ್ಲೆ ಜನ ಉದ್ಧಾರ ಮಾಡೋಕ್ಕೆ ಪಾಪ ಇವರು ಬಂದವರಂತೆ. ಈಗ ಕ್ಯಾಂಡಿಡೇಟ್ ಅವರ ಬಗ್ಗೆ ನಾನು ಚರ್ಚೆ ಮಾಡೋದಿಲ್ಲ. ಆ ಒಂದು VC ಕೆನಾಲ್ನ ಹೆಸರಿನಲ್ಲಿ ಎಷ್ಟು ಕೋಟಿ ಈಗಾಗಲೇ ಹಣ ಬಿಡುಗಡೆ ಮಾಡ್ಕೊಂಡಿದ್ದಾರೆ. ಏನೇನು ಮಾಡಿದ್ದಾರೆ ಕಡತದಲ್ಲಿದೆ ನೋಡಿ. ಅವ್ರು ಮಂಡ್ಯ ಜಿಲ್ಲೆ ಉದ್ಧಾರ ಮಾಡ್ತಾರಂತೆ. ಅವ್ರು ಕಾಂಟ್ರಾಕ್ಟ್ ಮಾಡೋದು ಬಿಟ್ಬಿಟ್ಟು ಈಗ ಮಂಡ್ಯ ಜಿಲ್ಲೆ ಉದ್ಧಾರ ಮಾಡೋಕ್ಕೆ ಬಂದವರ? ದುಡ್ಡಿದೆ ಕರ್ಕೊಂಬಂದವ್ರೆ. ಅದಕ್ಕೋಸ್ಕರ ನಿಮಗೆ ಸೂಕ್ಷ್ಮವಾಗಿ ಹೇಳ್ತೇನೆ, ನೀವು ಬೆಳೆಸಿರ್ತಕ್ಕಂಥ ನಿಮ್ಮ ಮನೆಯ ಮಗ, ನೀವು ನಿಮ್ಮ ಕುಟುಂಬದಲ್ಲಿ ಒಂದು ಮದುವೆ ಆಗಬೇಕು ಅಂದರೆ ಒಂದು ಇನ್ವಿಟೇಷನ್ ಕೊಟ್ಟರೆ ನಾನು ಎಲ್ಲೇ ಇದ್ದರೂ ಬಂದು ನಿಮ್ಮ ಕುಟುಂಬಕ್ಕೆ ಶುಭ ಹಾರೈಸಿ ಹೋಗ್ತಕ್ಕಂಥ ಒಂದು ಹವ್ಯಾಸ ಕಳೆದ 20 ವರ್ಷಗಳಿಂದ ಇದೆ. ನಿಮ್ಮ ಕುಟುಂಬದಲ್ಲಿ ಒಂದು ಸಣ್ಣ ಪುಟ್ಟ ನೋವುಗಳಾದಾಗ ನಿಮ್ಮ ಕುಟುಂಬಕ್ಕೆ ಸಾಂತ್ವನ ಹೇಳಲಿಕ್ಕೆ ಬಂದಂಥವನು ಈ ಕುಮಾರಸ್ವಾಮಿ. ನಿಮ್ಮ ಕುಟುಂಬದಲ್ಲಿ ಒಂದು ಒಳ್ಳೆಯ ಕಾರ್ಯಕ್ರಮ ನಡೆಯುತ್ತೆ ಅಂತ ಬರಬೇಕು ಅಂದಾಗ ಬಂದಿರತಕ್ಕಂಥವ್ನು ಈ ಕುಮಾರಸ್ವಾಮಿ. ನಿಮ್ಮನ್ನು ಬಿಟ್ಟು ನಾನೆಲ್ಲೂ ಹೋಗ್ತಕ್ಕಂಥವನಲ್ಲ. ಇವತ್ತು ನನಗೆ ರಾಮನಗರ ಜಿಲ್ಲೆ ಇರ್ಬೋದು, ಮಂಡ್ಯ ಜಿಲ್ಲೆ ಇರ್ಬೋದು, ಇವೆಲ್ಲ ನನ್ನನ್ನು ಬೆಳೆಸಿರ್ತಕ್ಕಂಥ ಜಿಲ್ಲೆ. ಈ ಪಕ್ಷ ಉಳಿಸಿರ್ತಕ್ಕಂಥ ಜಿಲ್ಲೆಗಳಿವು. ದೇವೇಗೌಡರ 60 ವರ್ಷದ ರಾಜಕೀಯದಲ್ಲಿ ಅವ್ರನ್ನ ಉಳಿಸಿರ್ತಕ್ಕಂಥವರು ಈ ಮಂಡ್ಯ ಜಿಲ್ಲೆ ಅಷ್ಟೇ ಅಲ್ಲ, ತುಮಕೂರು ಇರ್ಬೋದು, ಚಿಕ್ಕಬಳ್ಳಾಪುರ ಇರ್ಬೋದು, ಕೋಲಾರ ಇರ್ಬೋದು, ಇವತ್ತು ರಾಮನಗರ ಜಿಲ್ಲೆ ಇರ್ಬೋದು, ಈ ಎಲ್ಲ ಭಾಗದ ನನ್ನ ರೈತ ಬಂಧುಗಳು ಈ ಪಕ್ಷ ಉಳಿಸಿದ್ದೀರಿ. ಪಾಪ ಕಾಂಗ್ರೆಸ್ನವ್ರು ಹೇಳ್ತಾರೆ JDS ಮುಳುಗೋಯ್ತು, JDSನ ಕುಮಾರಸ್ವಾಮಿ ಮಾರಾಟ ಮಾಡಿಬಿಟ್ಟ BJPಗೆ ಅಂತ ಹೇಳಿ. ಆ ವ್ಯಕ್ತಿಗಳಿಗೆ ಹೇಳ್ತೀನಿ, ಈ ಪಕ್ಷ ಯಾರೂ ಮುಳುಗಿಸ್ಲಿಕ್ಕೆ ಸಾಧ್ಯ ಇಲ್ಲ. ಈ ರಾಜ್ಯದಲ್ಲಿ ಎಲ್ಲಿಯವರೆಗೆ ನನ್ನ ರೈತರು ಈ ಪಕ್ಷಕ್ಕೆ ಆಶೀರ್ವಾದ ಮಾಡ್ತೀರಿ, ಈ ಪಕ್ಷವನ್ನು ಈ ರೀತಿ ಹೇಳಿಕೆ ಕೊಡ್ತಕ್ಕಂಥ ಕಾಂಗ್ರೆಸ್ನ 100 ವ್ಯಕ್ತಿಗಳ ಮರುಜನ್ಮ ಎತ್ತು ಬಂದರೂ ಜನತಾದಳವನ್ನು ಇವರು ಮುಗಿಸ್ಲಿಕ್ಕೆ ಸಾಧ್ಯ ಇಲ್ಲ. ಇದು ರೈತರ ಪಕ್ಷ, ಇದು ಬಡವರ ಪಕ್ಷ. ಅದರಿಂದ ಅವರ ಕೂವಕ ಮಾತುಗಳೇನಿದ್ದಾವೆ, ಅವರ ಕೀಳುಮಟ್ಟದ ಭಾಷೆ ಏನಿದೆ, ಅದಕ್ಕೆ ಇವತ್ತು ಉತ್ತರವನ್ನು
ಮಂಡ್ಯ ಜಿಲ್ಲೆ ಜನತೆ ಅಷ್ಟೇ ಅಲ್ಲ, ಈ ಭಾಗದಲ್ಲಿ ಸುಮಾರು 14 ಮೊದಲನೇ ಹಂತದ ಚುನಾವಣೆ ಏನಿದೆ, ಈಗಾಗಲೇ ನಾನು ಇಡೀ ರಾಜ್ಯದಲ್ಲಿ ಪ್ರವಾಸವನ್ನು ಮಾಡ್ತಾ ಇದ್ದೇನೆ. 14 ಕ್ಷೇತ್ರದಲ್ಲೂ ಲೋಕಸಭೆಗೆ ಮೊದಲನೇ ಹಂತದಲ್ಲಿ ಏನು ಚುನಾವಣೆ ಏಪ್ರಿಲ್ 26 ಇದೆ, 14 ಕ್ಷೇತ್ರದಲ್ಲೂ ಜನತಾದಳ ಮತ್ತು ಬಿಜೆಪಿಯ ಅಭ್ಯರ್ಥಿಗಳು ಗೆಲ್ತಕ್ಕಂಥ ಆಶೀರ್ವಾದವನ್ನು ನರೇಂದ್ರ ಮೋದಿ ಅವರು ಮತ್ತೆ ಪ್ರಧಾನಮಂತ್ರಿ ಆಗಲಿಕ್ಕೆ ಇವತ್ತು ಜನತೆ ತೀರ್ಮಾನ ಮಾಡಿದ್ದಾರೆ. ಅದು ಮಂಡ್ಯದಿಂದಲೂ ಪ್ರಾರಂಭ ಆಗೋಗಿದೆ. ಈಗ ಇವತ್ತು ನಿಮ್ಮ ಆಶೀರ್ವಾದವನ್ನು ನನ್ನ ಕ್ರಮ ಸಂಖ್ಯೆ ನಂಬರ್ 1 ಆ ಒಂದು ಕ್ರಮ ಸಂಖ್ಯೆಗೆ ಭತ್ತದ ಹೊರೆ ಹೊತ್ತಿರ್ತಕ್ಕಂಥ ಮಹಿಳೆಯ ಗುರುತು, ಆ ಮಹಿಳೆಯ ಗುರುತಿಗೆ ತಾವು ಆಶೀರ್ವಾದ ಮಾಡಿ ಅಂತ ಹೇಳಿ ಪಾಪ ನಮ್ಮ ತಾಯಂದಿರು ಮಂಡ್ಯ ಮುಸ್ಲಿಂ ಬಗ್ಗೆ ಮಾತನಾಡಿ ಅಂತಾರೆ. ಇವತ್ತು ಮುಸ್ಲಿಂ ಸಮಾಜದ ಬಂಧುಗಳಿಗೆ ಹೇಳ್ತೇನೆ, 4% ರಿಸರ್ವೇಷನ್ ಕೊಟ್ಟವರು ಮುಸಲ್ಮಾನ್ ಸಮಾಜಕ್ಕೆ ದೇಶದ ಇತಿಹಾಸದಲ್ಲಿ ಅದು ಸನ್ಮಾನ್ಯ ದೇವೇಗೌಡರು. ಅರ್ಥ ಮಾಡ್ಕೊಳ್ಳಿ, ಇವತ್ತು ಹಲವಾರು ರೀತಿಯ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಮುಸ್ಲಿಂ ಸಮಾಜಕ್ಕೂ ರಕ್ಷಣೆ ಸಿಕ್ಕಿರ್ತಕ್ಕಂಥದ್ದು ಸನ್ಮಾನ್ಯ ದೇವೇಗೌಡರಿಂದ. ಇದನ್ನು ಅರ್ಥ ಮಾಡ್ಕೊಳ್ಳಿ ಅಂತಕ್ಕಂಥದ್ದನ್ನು ಹೇಳಿ ನಿಮ್ಮೆಲ್ಲರಿಗೂ ನನ್ನ ಗೌರವಪೂರ್ವಕಂತ ವಂದನೆಗಳನ್ನು ಸಲ್ಲಿಸಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನಾವು ಮೊದಲೇ ನನಗೆ ಗೊತ್ತಾಗಲಿಲ್ಲ, ನಮ್ಮ ಚಿತ್ರರಂಗದಲ್ಲಿ ಅವರದೇ ಆದಂಥ ಒಂದು ಕೊಡುಗೆ ಕೊಟ್ಟಿರ್ತಕ್ಕಂಥ ದ್ವಾರಕೀಶ್ ಅವರು, ಕನ್ನಡ ಚಿತ್ರರಂಗದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಅವರ ಕಾಲದಲ್ಲಿ ಅವರ ಜೊತೆಯಲ್ಲಿ ಚಿತ್ರರಂಗದಲ್ಲಿ ಕೊಡುಗೆ ಕೊಟ್ಟಿದ್ದಾರೆ. ಅವರು ಇವತ್ತು ನಿಧನರಾಗಿದ್ದಾರೆ ಅಂತೇಳಿ ಈಗ ಚೀಟಿಯನ್ನು ಕಳಿಸಿದ್ದೀರಿ. ನಾವು ಮೊದಲೇ ಅವ್ರಿಗೊಂದು ಸಂತಾಪ ಸೂಚಿಸಬೇಕಾಗಿತ್ತು, ಕ್ಷಮಿಸಿ ಇರ್ತಕ್ಕಂಥ ಮಾತನ್ನು ಹೇಳಿ ಅವರಿಗೆ ಭಗವಂತ ಅವರ ಒಂದು ಕುಟುಂಬಕ್ಕೆ ಆ ನೋವಿನ ಒಂದು ಬಗೆಹರಿಸ್ತಕ್ಕಂಥದ್ದಕ್ಕೆ ಅವರಿಗೆ ಆಶೀರ್ವಾದ ಮಾಡಿ ಅವರಿಗೆ ಆತ್ಮಕ್ಕೆ ಶಾಂತಿಯನ್ನು ಕೋರುತ್ತೇನೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.